ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ವೀಟ್ ಪೊಟ್ಯಾಟೊ ಪ್ಯಾನ್ ಕೇಕ್ ಮಾಡ್ತಿದ್ದೀನಿ ಮಕ್ಕಳಿಗೋಸ್ಕರ. ಇದಕ್ಕೆ ಒಂದು ಮೊಟ್ಟೆ ಮತ್ತು ಒಂದು ಗೆಣಸು ತೊಗೊಂಡಿದ್ದೀನಿ. ಅದನ್ನು ಗೆಣಸನ್ನ ಒಂದು 3 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದರೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು 3 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸಿಗೆ ಕೊಡ್ಬೋದು. ಇದನ್ನು ಪೀಲ್ ಔಟ್ ಮಾಡ್ತಿದ್ದೀನಿ. ಗೆಣಸನ್ನ ಹಂಗೆ ತಿನ್ನಲ್ಲ, ಬಾಯಿಗೆ ಅಂಟುತ್ತೆ ಅಂತ ಮಕ್ಕಳು. ಸೊ ಹಿಂಗೆ ಮಾಡಿಕೊಟ್ರೆ ತಿಂತಾರೆ. ನೋಡಿ, ಪೀಲ್ ಔಟ್ ಮಾಡಿದ್ದೀನಿ. ಮತ್ತು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ಮೊಟ್ಟೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಒಂದೇ ಒಂದು ಮೊಟ್ಟೆ ಹಾಕ್ತಿದ್ದೀನಿ. ಇದು 2 ಮೊಟ್ಟೆ ಹಾಕಿದ್ರೂ ಹಾಕ್ಬೋದು, ಜಾಸ್ತಿ ಬೇಕು ಅಂತ ಅಂದರೆ. ಈಗ ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅರಿಶಿನ ಮತ್ತು ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಮತ್ತು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಿದ್ದೀನಿ ಇಲ್ಲಿ. ಮೆಣಸಿನ ಪುಡಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳು ಖಾರ ಇಷ್ಟಪಡಲ್ಲ. ಸೊ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಚಾಟ್ ಮಸಾಲ ಬೇರೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಟೇಸ್ಟಿಗಷ್ಟೇ ಇದು. ಚೆನ್ನಾಗಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಗಂಟು ಆಗುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಯಿತು. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಇವಾಗ ನಾನು. ಇದು ಸ್ವಲ್ಪ ಉಪ್ಪು ಖಾರ ಸ್ವೀಟ್ ಎಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ. ಈವ್ನಿಂಗ್ ಟೈಮಲ್ಲಿ ಅಥವಾ ಮಾರ್ನಿಂಗಲ್ಲಿ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ತವಾ ಬಿಸಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಹೋಮ್ ಮೇಡ್ ಗೀನೇ ಯೂಸ್ ಮಾಡ್ತಿರೋದು. ನಾನು ಆಲ್ಮೋಸ್ಟು ನನ್ನ ಮಗುಗೆ ಮಾಡುವಾಗೆಲ್ಲ ಗೀನೇ ಯೂಸ್ ಮಾಡ್ತೀನಿ, ಹೋಮ್ ಮೇಡ್ ಇರೋದನ್ನೇ. ಇವಾಗ ಅದನ್ನು ಪ್ಯಾನ್ ಕೇಕ್ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಒಂದೇ ಸಲ ದೊಡ್ಡದು ಕೊಟ್ಟರೆ ಅವ್ರಿಗೆ ತಿನ್ನೋದಕ್ಕೆ ಆಗಲ್ಲ. ಇದಾದರೆ ಫಿಂಗರ್ ಫುಡ್ ಥರ ಕೈಲಿ ಇಟ್ಕೊಂಡು ತಿಂತಾರೆ. ಸೊ ಹಂಗಾಗಿ ನಾನು ಚಿಕ್ಕದಾಗಿ ಹಾಕ್ತಿದ್ದೀನಿ. ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಮಕ್ಳಿಗೆ ಮಾಡಿಕೊಡಿ, ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ಇದಕ್ಕೆ ದೊಡ್ಡ ಮಕ್ಕಳಾದರೆ ಜಾಸ್ತಿ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಖಾರ ಇಷ್ಟ ಆಗಿಲ್ಲ ಅಂದರೆ ಇಷ್ಟೇ ಸಾಕು, ಸ್ಪೈಸಸ್ ಎಲ್ಲ, ಮಸಾಲೆ ಜಾಸ್ತಿ ಬೇಡ. ಮತ್ತು ಗೆಣಸು, ಸಿಹಿ ಗೆಣಸು ವೆಯ್ಟ್ ಗೇನ್ಗೆಲ್ಲ ತುಂಬ ಒಳ್ಳೆಯದು. ಇದು ಮನೇಲಿ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.